ಅಂಜನ್ ಅಂತ ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಅಶ್ವಿನ್ ಅಂತ ನಮ್ಮ ಸಿನಿಮಾಟೋಗ್ರಾಫರ್. ಅವ್ರು ಗೀತಾಂಜಲಿ ಅಂತ ನಮ್ಮ ಸಿನಿಮಾದಲ್ಲಿ ಫಿಮೇಲ್ ಲೀಡ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಅವರು ಹೇಮಶ್ರೀ ಅಂತ, ಅವರು ಒನ್ ಆಫ್ ದಿ ಹಿಮಶ್ರೀ, ಅವರು ಒನ್ ಆಫ್ ದಿ ಫಿಮೇಲ್ ಲೀಡ್. ಅವರು ಅರ್ಚನಾ ಹೆಗಡೆ ಅಂತ, ಅವರು ಒಂದು ಹೀರೋಲ್ನ ಪ್ಲೇ ಮಾಡ್ತಾ ಇದ್ದಾರೆ. ಇನ್ನು ನನ್ನ ಹೆಸರು ರಾಕೇಶ್ ಸೋಮಣ್ಣ ಅಂತ. ನಾನು ಕಳೆದ 9 ವರ್ಷದಿಂದ ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಪ್ರೊಡ್ಯೂಸರ್ ದಯೆ ಎಲ್ಲರ ಸಹಕಾರದಿಂದ ಸಿನಿಮಾ ಮುಹೂರ್ತ ಸ್ಟಾರ್ಟ್ ಆಗಿದೆ. ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಗಿದೆ. ಈಗ ಸರ್ ನೀವು ಮಾತಾಡಲೇಬೇಕು ಸರ್. ನಾನು ವರ್ಕ್ ಮಾಡೋದೆಲ್ಲ ಡೆಬ್ಯೂ ಡೈರೆಕ್ಟರ್ಗಳ ಜೊತೆಯಲ್ಲಿ. ಲಾಸ್ಟ್ ಸಿನಿಮಾ ಇದೇ ನಮ್ಮ ಶಾಂತಿ ಯೂನಿವರ್ಸಲ್ ಪ್ರೊಡಕ್ಷನ್ ಇಂದ ಈಗ ಇವತ್ತು ಸಂಜೆ ಒಂದು ಟೈಟಲ್ ಲಾಂಚ್ ಇದೆ. ಶಿವಕುಮಾರ್ ಅಂತ ಡೈರೆಕ್ಟ್ರು, ಅವ್ರ ಜೊತೆ ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದೆ. ಅದರಿಂದ ನಮ್ಮ ಕಲೆ ಮಾಸ್ಟರ್ ಅಂತ ಇದ್ದಾರೆ, ಗೀತಾ ಸಿನಿಮಾ ಮಾಡ್ತಾ ಇದ್ದಾರೆ, ಅವ್ರ ಜೊತೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೆ. ಸರ್ ಮದರ್ ತುಂಬಾ ಪವರ್ಫುಲ್ ಟೈಟಲ್ ಇದು. ಏನಂತಂದ್ರೆ ಸಿನಿಮಾದ ಒಂದು ಸಿಂಪಲ್ ಒಂದು ಲೈಫ್ ಸ್ಟೋರಿ ಹೇಳ್ಬಿಡ್ತೀನಿ ನಾನು. ಒಂದು ಮಂಡ್ಯದ ಒಂದು ಲೈಫ್ ಸ್ಟೋರಿ ಹೇಳ್ಬಿಡ್ತೀನಿ. ಒಂದು ಮಂಡ್ಯದ 55 ವರ್ಷ 60 ವರ್ಷದ ಅನಕ್ಷರಸ್ಥ ಮಹಿಳೆ ತನ್ನ ಸಂಸಾರ ಕಾಪಾಡೋದಕ್ಕಾಗಿ ಹೋರಾಟ ಮಾಡೋ ಕಥೆನೇ ಮದರ್. ಕಂಪ್ಲೀಟ್ ಮಂಡ್ಯ ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯುತ್ತೆ. ಶ್ರುತಿ ಮೇಡಮ್ ನೀವೇನು ತಾಯಿಲ್ಲದವರು ಅಳೋದು ಕರೆಯೋದೆಲ್ಲ ನೋಡಿದ್ರಲ್ಲ, ಇದ್ರಲ್ಲ ಅದೆಲ್ಲ ಏನು ಇರೋದಿಲ್ಲ. ಅವ್ರನ್ನ ಬೇರೆ ರೂಪದಲ್ಲಿ ನೋಡ್ತೀರಾ. ಇನ್ನೊಂದು ರೂಪಾಯಿ ಇಲ್ಲ ಈ ಸರಿ ಹೇಳ್ಸಲ್ಲ ಸರ್. ಸಾಯಿ ಅಂತ ಇಲ್ಲ, ಇವ್ರು 60 ವರ್ಷ ಅಷ್ಟೇ. ಮಹಿಳೆ ರಗಡಾಗಿರ್ತಾರೆ ಇಡೀ ಸಿನಿಮಾದಲ್ಲಿ. ಅಂದ್ರೆ ಈ ಸಿನಿಮಾ ಒಂದು ಫ್ಯಾಮಿಲಿ ಸುತ್ತ, ಒಂದು ಪಾತ್ರದ ಸುತ್ತ ನಡೀತಾ ಇರುತ್ತೆ. ಬೇರೆ ಒಂದು ಪಾತ್ರಗಳನ್ನ ಅಷ್ಟೆಲ್ಲ ಬಂದು ಆಡ್ ಆಗ್ತವೆ. ಇದರಲ್ಲಿ ಅಭಯ್ ಪುರಿ ಸರ್ ಬನ್ನಿ, ನೀವು ಯಾಕೆ ಅಲ್ಲಿ ಪ್ಲೀಸ್ ಬನ್ನಿ. ಇವರು ಮೇಡಮ್ ಪ್ರೊಟಾಗನಿಸ್ಟ್ ಆಗಿ ಪ್ಲೇ ಮಾಡಿದ್ರೆ, ಇವರು ಆಂಟಾಗನಿಸ್ಟ್ ಆಗಿ ಪ್ಲೇ ಮಾಡ್ತಾರೆ. ಶ್ರುತಿ ಮೇಡಮ್ ಈ ಸಿನಿಮಾದಲ್ಲಿ ಏನೇ ಇದುವರೆಗೂ ನೋಡಿಲ್ಲದ ರೂಪ ತಾಳಕ್ಕೆ ಇವ ಏನೇ ಕಾರಣ ಸಿನಿಮಾದಲ್ಲಿ. ಸರ್ ಹೇಳಿ ಸರ್. ಸರ್ ಸಿನಿಮಾ ಬಗ್ಗೆ ಮಾತಾಡಿ ಸರ್. ಸಿನಿಮಾ ಎಲ್ಲ ಶೂಟ್ ಮಾಡ್ತೀರಾ, ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಿ ಸರ್. ಸಿನಿಮಾ ಕಂಪ್ಲೀಟ್ ಆಗಿ 18 ದಿನ ಶೂಟಿಂಗ್ ಹೋಗ್ತಾ ಇದೀವಿ ನಾವು. ಕಂಪ್ಲೀಟ್ 35 ದಿನ ಪಾಂಡುಪುರ, ಅರಳುಕುಪ್ಪೆ, ಕ್ಯಾತ್ನಹಳ್ಳಿ, ಆರ್ತಿಪುರ ಈ ಸುತ್ತಮುತ್ತ ಶೂಟಿಂಗ್ ಮಾಡೋಕ್ಕೆ ಪ್ಲಾನ್ ಆಗಿದೆ. 18 ಆಂತೂರು ಹೋಗ್ತಾ ಇದೀವಿ ನಾವು. ಬೇರೆ ಆರ್ಟಿಸ್ಟ್ಗಳು ಇವರು ಅಭಯ್ ಪುನೀತ್ ಅಂತ, ಇವರು ಮೇನ್ ಆಂಟಾಗನಿಸ್ಟ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ. ಇವರು ಪ್ರಸನ್ನ ಶೆಟ್ಟಿ ಅಂತ ಶ್ರುತಿ ಮೇಡಮ್ನ ದೊಡ್ಡ ಮಗ ಆಗಿ ಪ್ಲೇ ಮಾಡ್ತಾ ಇದ್ದಾರೆ ರೋಲ್. ಇನ್ನು ಅವರು ಚಿರಂಜೀವಿ ಅಂತ, ಅವ್ರ ಚಿಕ್ಕ ಮಗ. ಅವ್ರ ಸಿನಿಮಾದಲ್ಲಿ ಬೇರೆ ರೂಪನೇ ನೋಡ್ತೀರಾ, ಮಲ್ಲ ಅಂತ ಕ್ಯಾರೆಕ್ಟರ್ ಅದು, ಬೇರೆ ರೂಪ ನೋಡ್ತೀರಾ. ನೀವು ಬನ್ನಿ ಗೀತಾಂಜಲಿ. ಇವರು ಚಿರಂಜೀವಿ ಅವರಿಗೆ ಪೇರಾಗಿ ಪ್ಲೇ ಮಾಡ್ತಾರೆ ರೋಲು. ಅರ್ಚನಾ ಹೆಗಡೆ ಶ್ರುತಿ ಮೇಡಮ್ಗೆ ಮೂಗಿ ಮಗಳಾಗಿ ಪ್ಲೇ ಮಾಡ್ತಾರೆ ಕ್ಯಾರೆಕ್ಟರ್ ಅವರು. ಹಿಮಶ್ರೀ ಇವರು ಪ್ರಸನ್ನ ಶೆಟ್ಟಿ ಅವರಿಗೆ ಪೇರ್ ಈ ಸಿನಿಮಾ. ಯಾರು ನೆಗೆಟಿವ್ ಸ್ವಲ್ಪ ಹಂಗೆ ಪ್ಲೇ ಆಗುತ್ತೆ ಸರ್. ಒಂದು ಸಿನಿಮಾ ಒಂದು 20 ನಿಮಿಷ 2010 ಅಲ್ಲಿ ನಡೆಯುತ್ತೆ. ಇನ್ಮಿಕ್ಕಿದೆಲ್ಲ ಪ್ರೆಸೆಂಟ್ ಅಲ್ಲಿ ಪ್ಲೇ ಆಗುತ್ತೆ. ಸಿನಿಮಾನ ನಾವು ಕತೆ ಹೇಳಿದಾಗ ಕತೆ ಒಪ್ಕೊಂಡ್ರು. ನಾನು ಸುಮ್ಮನೆ ಹಂಗೆ ಕೇಳಿದೆ, ಮೇಡಮ್ ನಿಮ್ದು ಎಷ್ಟೇ ಸಿನಿಮಾ ಆಗ್ಬೋದು ಅಂತ ಕೇಳಿದೆ. ಅವ್ರ ಹತ್ರ ಒಂದು ಡೈರಿ ಇದೆ, ಅದಕ್ಕೊಂದು ಸೀಕ್ರೆಟ್ ಲಾಕ್ ಇದೆ, ಅದು ಮಾತ್ರ ಓಪನ್ ಮಾಡಿ ಅವರು. ಅದನ್ನ ಓಪನ್ ಮಾಡಿ ಡೈರೆಕ್ಟ್ರೆ ನಂದು ಇದು 175 ಸಿನಿಮಾ ಆಗ್ತಾರೆ ಅಂತಂದ್ರು. ನಂಗೆ ಭಯ ಸ್ಟಾರ್ಟ್ ಆಯ್ತು ಆಗ್ಲಿಂದಾನೆ. 175 ಸಿನಿಮಾ, ವಿಷ್ಣು ಸರ್, ಅಂಬರೀಶ್ ಸರ್, ಟೈಗರ್ ಪ್ರಭಾಕರ್ ಸರ್, ಕಮಲ ಸರ್, ದೊಡ್ಡ ನಾಯಕರಂತೆ ಮಾಡಿರೋ ನಟಿ ನನಗೆ ಅದು ಕಥೆನ ಒಪ್ಪಿ ಕೊಡ್ತಾ ಇದ್ದಾರೆ ಅಂದ್ರೆ ಒಂದ್ ಕಡೆ ತುಂಬಾ ಭಯ ಇದೆ. ಮೇಡಮ್
ನಿಮ್ಮ ಹೆಸರು ಮತ್ತೆ 175 ನಂಬರು ಅದಕ್ಕೆ ಯಾವುದು ಮೋಸ ಆಗದಂಗೆ ನಾವು ಡೈರೆಕ್ಷನ್ ಮಾಡ್ತೀವಿ ಅಂತ ನೀವು ನಮ್ಗೆ ಆಶೀರ್ವಾದ ಮಾಡಿ. ಸರಿ, ನಾನು ಶ್ರುತಿ ಅಹಮದ್ ಮಗನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ಲಿ ರಫ್ ಅಂಡ್ ರಗಡ್ ಕ್ಯಾರೆಕ್ಟರ್ ಇದು. ಸರ್ ಹೇಳಿದ್ರೆ ಸೀರಿಯಲ್ ಅಲ್ಲೂ ಅದೇ ಕ್ಯಾರೆಕ್ಟರ್, ಇಲ್ಲೂ ಅದೇ ಇರ್ಬೋದು ಅಂತ. ಬಟ್ ಆ ಒಂದು ವೇರಿಯೇಷನ್ ಬೇರೆ, ಅಲ್ಲಿ ಪರಶು ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ. ಬಟ್ ನಾನು ಇವಾಗ ಹೇಳ್ತಿದ್ದೆ ಅಮ್ಮನ ಹತ್ರ, ಈ ಕ್ಯಾರೆಕ್ಟರ್ ಬಂದಾದ್ಮೇಲೆ ಮಲ್ಲ ಅನ್ನೋ ಕ್ಯಾರೆಕ್ಟರ್ ಫೇಮಸ್ ಆಗ್ಬೇಕು ಅಂತ. ಸೊ ಅಷ್ಟು ರಫ್ ಅಂಡ್ ರಗಡ್ ಕ್ಯಾರೆಕ್ಟರ್ ಇದೆ. ಮತ್ತೆ ಆ ಕ್ಯಾರೆಕ್ಟರ್ದು ಆರ್ಕ್ ವೇರಿಯೇಷನ್ಸ್ ಅಷ್ಟು ನೀಟಾಗಿದೆ. ಸೊ ನಾಟ್ ಓನ್ಲಿ ನಾನು ಒಬ್ಬದ್ದೇ ಅಲ್ಲ, ಶ್ರುತಿ ಅಹಮದ್ ಆಗ್ಲಿ, ಮತ್ತೆ ಪೊಲೀಸ್ ಕ್ಯಾರೆಕ್ಟರ್ ಆಗ್ಲಿ, ಅಣ್ಣ ಕ್ಯಾರೆಕ್ಟರ್ ಆಗ್ಲಿ, ಪ್ರತಿಯೊಬ್ರು ಆರ್ಕ್ ಕೂಡ ಮತ್ತೆ ಸ್ಕ್ರೀನ್ ಪ್ಲೇ ಅಷ್ಟೇ ನೀಟಾಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಸೊ ಅಷ್ಟೇ ನೀಟಾಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ ನಮ್ಮ ರಾಕೇಶ್ ಸರ್. ಮತ್ತೆ ಅದಕ್ಕೆ ಏನೇನು ಬೇಕು ಮ್ಯಾನೇಜ್ಮೆಂಟ್ ಆಗಲಿ, ನಮ್ಮ ಅನ್ನದಾತರು ಸತೀಶ್ ಸರ್ ಮತ್ತೆ ಆರ್ತಿ ಮೇಡಮ್, ಅದಕ್ಕೆ ಏನೇನು ಬೇಕು ಎಲ್ಲ ನೀಟಾಗಿ ಒಂದು ಅರೇಂಜ್ಮೆಂಟ್ ಮಾಡ್ಕೊಡ್ತಾ ಇದ್ದಾರೆ. ಸೊ ವೆಲ್ ಪ್ರೆಸೆಂಟೇಷನ್ ಅಂತ ಅನ್ಕೊಂತೀನಿ. ಸ್ಟೋರಿ ಕೇಳಿದಾಗ ಖಂಡಿತ ಇವಾಗ ಶುರು ಆಗ್ತಾ ಇದೆ, ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರದಿಂದ ನಮಗೆ ಎಲ್ಲ ಸ್ನೇಹಿತರಿಗೆ ಮತ್ತು ನಮ್ಮ ಸುದ್ದಿ ಮೇಡಮ್ಗೆ ಎಲ್ಲರಿಗೂ ನನ್ನ ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ತಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತಲೂ ಕೂಡ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ. ಈಗ ಡೈರೆಕ್ಟ್ ಹೇಳ್ದಂಗೆ ಇದು ನಮ್ಮದು ಮಂಡ್ಯ ಬ್ಯಾಕ್ಡ್ರಾಪ್ ನಡೆಯೋ ಕಥೆ ಇದರಿಂದ ಜಾಸ್ತಿ ಹೇಳೋಕ್ಕಾಗಲ್ಲ. ನಾನಿದು ಒಬ್ಬ ಸಂತು ಅನ್ನೋ ಪೊಲೀಸ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಮತ್ತು ವಿನೋದಣ್ಣ, ನಿಮಗೆ ಹೃತ್ಪೂರ್ವಕ ವಂದನೆಗಳನ್ನ. ನಿಮ್ಗೆ ತುಂಬ ಹಿಂಸೆ ಕೊಟ್ಟಿದ್ದೀನಿ ನಾನು. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ ನೀವು ಬಂದಿದ್ದಕ್ಕೆ. ಸೊ ಆರಿಸಿ ಸಿನಿಮಾ ಆದಮೇಲೆ ಮುಂದೆ ಮಾತಾಡೋದಿದೆ. ಥ್ಯಾಂಕ್ ಯು. ಬೇಸಿಕಲಿ ನಾನೊಬ್ಬ ಥಿಯೇಟರ್ ಆರ್ಟಿಸ್ಟ್. ಸಂಚಾರಿ ಥಿಯೇಟರ್ ಅನ್ನೋ ಒಂದು ರಂಗತಂಡದಲ್ಲಿ ಕಳೆದ ಒಂದು 15 ವರ್ಷದಿಂದ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಹಲವಾರು ಸೀರಿಯಲ್ಗಳು ಮತ್ತು ಕೆಲವು ಸಿನಿಮಾಗಳಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದೀನಿ. ನನ್ನ ಲಾಸ್ಟ್ ಸಿನಿಮಾ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಂತ, ಅದರಲ್ಲಿ ಒನ್ ಆಫ್ ದ ಮೇಜರ್ ರೋಲ್ ಪ್ಲೇ ಮಾಡಿದ್ದೆ. ಸೊ ಈ ಸಿನಿಮಾ ತುಂಬ ಸ್ಪೆಷಲ್, ಯಾಕಂದರೆ ಶ್ರುತಿ ಮ್ಯಾಮ್ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡೋಕ್ಕೆ ಸಿಕ್ಕಿದೆ. ಆ್ಯಂಡ್ ಇದರಲ್ಲಿ ನಾನು ಸೂರ್ಯ ಅನ್ನೋ ಒಂದು ಅವರ ಮೊದಲನೇ ಮಗನ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ತುಂಬ ಒಬ್ಬ ಸಾಫ್ಟ್ ಹಾರ್ಟೆಡ್ ನೇಚರ್ ಇರುವಂತಹ ಮಗ, ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತಹ ಒಂದು ಕ್ಯಾರೆಕ್ಟರ್. ಆ್ಯಂಡ್ ರಾಕೇಶ್ ಸರ್ಗೆ ಥ್ಯಾಂಕ್ ಯು ಸೊ ಮಚ್ ಈ ಒಂದು ಆಪರ್ಚುನಿಟಿ ಕೊಟ್ಟು. ತುಂಬ ನರ್ವಸ್ ಇದೆ, ಮೊದಲನೇ ಸಿನಿಮಾ ಆಗಿರೋದ್ರಿಂದ. ಆ್ಯಂಡ್ ಶ್ರುತಿ ಮ್ಯಾಮ್ ಮೂವೀಸ್ ನೋಡಿಕೊಂಡು ಇಷ್ಟು ವರ್ಷ ಬೆಳ್ಕೊಂಡು ಬಂದರು. ಇವತ್ತು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಇದೆ. ನಮ್ಮಮ್ಮ ಶ್ರುತಿ ಮ್ಯಾಮ್ ದೊಡ್ಡ ಫ್ಯಾನ್. ಆ್ಯಂಡ್ ನಮ್ಮ ಇಡೀ ಫ್ಯಾಮಿಲಿ ಮ್ಯಾಮ್ ದೊಡ್ಡ ಫ್ಯಾನ್ ಎಲ್ಲರೂ. ನಂಗೆ ತುಂಬ ಖುಷಿ ಇದೆ. ಆ್ಯಂಡ್ ರಾಕೇಶ್ ಸರ್, ದಿಸ್ ಆಪರ್ಚುನಿಟಿ ಐ ಆಮ್ ರಿಯಲಿ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ. ಬಂದಿರುವಂತಹ ಮಾಧ್ಯಮದವ್ರಿಗೆ ಹಾಗೆ ಹಿರಿಯರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಹಿಮಾಶ್ರೀ ಅಂತ. ನಾನು ಮೂಲತಃ ಶಿವಮೊಗ್ಗದ ಹುಡುಗಿ. ಈಗ ಆಲ್ರೆಡಿ ನಾನು 12 ಸಿನಿಮಾ ಮಾಡಿದ್ದೀನಿ. ಅದರಲ್ಲಿ 6 ಸಿನಿಮಾ ನಾನು ಹೀರೋಯಿನ್ ಆಗಿ ಮಾಡಿದ್ದೀನಿ. ಇದು 13ನೇ ಸಿನಿಮಾ ನಂದು. ಅಷ್ಟು ಸಿನಿಮಾಗಳಲ್ಲಿ ನಾನು ಆ್ಯಕ್ಟ್ ಮಾಡಿದ್ರು ನನಗೆ ಬ್ರೇಕ್ ಅಂತ ಸಿಕ್ಕಿದ್ದು ಮಹಾದೇವ ಸಿನಿಮಾದಲ್ಲಿ. ಈಗ ನಾನು ಎಲ್ಲ ಕಡೆ ಮಹಾದೇವ ಹಿಮ ಅಂತ ಫೇಮಸ್ ಆಗ್ಬಿಟ್ಟಿದ್ದೀನಿ. ಸೊ ಅದ್ರಲ್ಲಿ ನಾನು ಆ್ಯಕ್ಟ್ ಮಾಡುವಾಗ ಶ್ರುತಿ ಅಮ್ಮ ಅವರು ಆ್ಯಕ್ಟ್ ಮಾಡ್ತಾ ಇದ್ರು. ಆದರೆ ನನಗೆ ಯಾವಾಗಲೂ ಅವ್ರ ಜೊತೆಗೆ ಅಂದರೆ ಸ್ಕ್ರೀನ್ ಶೇರ್ ಮಾಡೋದಕ್ಕಾಗಲಿ ಫೇಸ್ ಟು ಫೇಸ್ ಸಿಕ್ಕಿರಲಿಲ್ಲ. ನಾನು ಹೇಳ್ತಾ ಇದ್ದೆ ನವೀನ್ ಸರ್ ಹತ್ರ, ಸರ್ ನಾನು ಅವ್ರಂದ್ರೆ ನಂಗೆ ತುಂಬ ಇಷ್ಟ, ಸೊ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಬೇಕಿತ್ತು, ಸಿಗಲಿಲ್ಲ ಅವಕಾಶ ಅಂತ. ಸಿಗತ್ತೆ ಬಿಡು ಮುಂದೆ ನೋಡುವ ಅಂತ ಹೇಳ್ತಾ ಇದ್ರು. ಅದೇನೋ ಮ್ಯಾನಿಫೆಸ್ಟೇಷನ್ ನಿಜ ಆಗುತ್ತೆ ಅಂತ ಅದು ನಾನು ನಂಬ್ತೀನಿ. ನನ್ನ ಜೀವನದಲ್ಲಿ ಅದು ತುಂಬ ಆಗಿದೆ, ಇದುವರೆಗೂ ಈಗ ಆಗ್ತಾ ಇದೆ. ನಾನು ಶ್ರುತಿ ಅಮ್ಮಗೆ ಅದೇ ಅಂದೆ, ನಾನು ಅನ್ಕೋತಾ ಇದ್ದೆ ಮ್ಯಾಮ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ನೋಡಿದ್ರೆ ಸಡನ್ ಆಗಿ ಅಂದರೆ ನಾನು ಇದನ್ನು ಆಡಿಷನ್ ಹೋಗಿ ಸೆಲೆಕ್ಟ್ ಆಗಿರೋದಲ್ಲ, ದಿಢೀರ್ ಅಂತ ಒನ್ ಡೇ ಬ್ಯಾಕ್ ಅಷ್ಟೇ ನನಗೆ ಕಾಲ್ ಬಂತು, ನಾನು ಸೆಲೆಕ್ಟ್ ಆಗಿರೋದು. ಸೊ ಅದರಿಂದ ಇದು ಮಿರಾಕಲ್ ಅಂತಾನೆ ನಾನು ಭಾವಿಸ್ತೀನಿ. ಈ ನನಗೆ ಅವಕಾಶ ಕೊಟ್ಟಿರೋಂತಹ ಈ ಮದರ್ ಮೂವಿಗೆ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ಇಡೀ ತಂಡಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಮೂವಿ ಮೇಲೆ ಇರಲಿ. ನಾನು ಮೂಲತಃ ಶಿರ್ಸಿಯ ಹುಡುಗಿ, ರಂಗಭೂಮಿ ಕಲಾವಿದೆ. ಮೈಸೂರಿನಲ್ಲಿ ರಂಗಾಯಣ
ಟ್ರಸ್ಟ್ ಮೈಸೂರು ಅಂತ ಒಂದು ತಂಡ ಇದೆ. ಅಲ್ಲಿ ಕಳೆದ ಒಂದು 5 ವರ್ಷದಿಂದ ನಾನು ರಂಗಭೂಮಿಯಲ್ಲಿ ಅಭಿನಯ ಮಾಡ್ತಾ ಬಂದಿದ್ದೇನೆ. ಈಗ ಇದು ನನ್ನ 3ನೇ ಸಿನಿಮಾ. ಹಿಂದೆ ಕೂಡ ಸರ್ ನನಗೆ ಅವರ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದರು. ಮತ್ತೆ ಈ ಸಿನಿಮಾದಲ್ಲಿ ಕರೆದು ಇಲ್ಲ ಒಂದು ಪಾತ್ರ ಇದೆ, ತುಂಬ ವಿಶೇಷವಾದಂಥ ಪಾತ್ರ ಮಾಡ್ತೀಯಾ ಅಂತ ಕೇಳಿದ್ರು. ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸೋ ಮಚ್. ನನಗೆ ಒಂದು ತುಂಬ ಸ್ಪೆಷಲ್ ಆಗಿರುವಂಥ ಒಂದು ಕ್ಯಾರೆಕ್ಟರ್ನ ಕೊಟ್ಟಿದ್ದಕ್ಕೆ. ಆ್ಯಂಡ್ ಹಾಗೆ ರಾಕೇಶ್ ಸರ್ಗೂ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಇನ್ನೊಂದು ಐ ಆಮ್ ರಿಯಲಿ